ಈಗಾಗಲೇ ದೈವಾರಾಧನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ರೀತಿಯಂತಹ ವಾದ ವಿವಾದಗಳು ಆಗ್ತಾ ಇರುವ ಸಂದರ್ಭದಲ್ಲಿ ಮಂಗಳೂರಿನ ಬಜಪೆಯಲ್ಲಿ ದೈವಾರಾಧನೆಗೆ ಅಡ್ಡಿಯನ್ನ ವ್ಯಕ್ತಪಡಿಸಲಾಯಿತು. ಇದೀಗ ತುಳುನಾಡಿನ ನಂಬಿಕೆಯ ಮೇಲೆ ಎಸ್ಇಝೆಡ್ ಸವಾರಿಯನ್ನ ಮಾಡ ಹೊರಟಿದೆ ಅನ್ನೋದು ಒಂದಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಬಜಪೆ ಗ್ರಾಮದ ನೆಲ್ಲಿದಡಿ ಗುತ್ತು ಮನೆ 2006ರಲ್ಲಿ 3,000 ಎಕರೆಯನ್ನ ಅಲ್ಲಿ ಸರ್ಕಾರ ಸ್ವಾಧೀನಪಡಿಸಿಕೊಂಡಿತ್ತು. ಎಲ್ಲರೂ ಜಾಗ ಬಿಟ್ಟರು, ಕಾಂತೇರಿ ಜುಮಾದಿ ದೈವದ ಜಾಗವನ್ನ ಕೊಟ್ಟಿರಲಿಲ್ಲ. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೆಲ್ಲಿದಡಿ ಗುತ್ತು ಮನೆಯವರು ಕೂಡ ಜಾಗವನ್ನ ಕೊಟ್ಟಿಲ್ಲ. ಕಾಂತೇರಿ ಜುಮಾದಿ ಆರಾಧನೆಗೆ ಅಧಿಕಾರಿಗಳು ಅಡ್ಡಿಯನ್ನ ವ್ಯಕ್ತಪಡಿಸಿದ್ದಾರೆ. ಎಸ್ಇಝೆಡ್ ಅಧಿಕಾರಿಗಳು ಕಿರಿಕನ್ನ ಮಾಡಿದ್ದಾರೆ. ದೈವಾರಾಧನೆಗೆ ಅಡ್ಡಿಯನ್ನ ಪಡಿಸ್ತಾ ಇದ್ದಾರೆ, ದೈವಾರಾಧನೆಗೆ ಅಡ್ಡಿಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಆಕ್ರೋಶ ಇದೀಗ ವ್ಯಕ್ತವಾಗ್ತಾ ಇದ್ದು, ಎಸ್ಇಝೆಡ್ ಅಧಿಕಾರಿಗಳೇ ಅಡ್ಡಿಯನ್ನ ಪಡಿಸ್ತಾ ಇದ್ದಾರೆ. ಅಧಿಕಾರಿಗಳ ನಡೆಗೆ ಭಾರಿ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದೆ, ಕಿರಿಕನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಕಾರಣ ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ. ಕಾಂತೇರಿ ಜುಮಾದಿ ಆರಾಧನೆಗೆ ಇವರ ಈ ಒಂದು ಎಸ್ಇಝೆಡ್ನಿಂದ ಅದು ಅಂದ್ರೆ ಅಡ್ಡಿ ಆಗ್ತಾ ಇದೆ ಅನ್ನುವಂತಹ ವ್ಯಾಪಕವಾದಂತಹ ಆಕ್ರೋಶ ನೆಲ್ಲಿದಡಿ ಗುತ್ತಿನಿಂದ ಈಗ ಕೇಳಿ ಬರ್ತಾ ಇದೆ. ಜಾಗದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವರ್ಷಗಳಿಂದ ನಾವು ಅನುಮತಿಯನ್ನು ಪಡೆದುಕೊಂಡು ಆ ದೈವದ ವಿಶೇಷವಾದ ಕಾರ್ಯಕ್ರಮಗಳಿರ್ಬೋದು, ದೈನಿಕವಾದ ಕಾರ್ಯಕ್ರಮಗಳಿರ್ಬೋದು, ತಿಂಗಳ ಸಂಕ್ರಮಣದ ಕಾರ್ಯಕ್ರಮ ಇರ್ಬೋದು, ಇವೆಲ್ಲವನ್ನು ಒಂದೇ ರೀತಿಯಲ್ಲಿ ನಮಗೆ ಆಗುವಂಥ ರೀತಿಯಲ್ಲಿ ನಡೆಸಿಕೊಂಡು ಬಂದಿರ್ತೇವೆ. ಈ ಕಾಲದಲ್ಲಿ ಈ ತಿಂಗಳ ಒಂದು ಸಂಕ್ರಮಣದ ಸೇವೆಗೆ ಹೋದಾಗ ಅಲ್ಲಿಗೆ ಒಳಗೆ ಹೋಗ್ಲಿಕ್ಕೆ ಅನುಮತಿ ಇಲ್ಲ, ವಿಶೇಷಾಧಿಕಾರಿಗಳ ವಿಶೇಷ ಅನುಮತಿ ಬೇಕು ಅಂಥೇಳಿ ಕೇಳಲ್ಪಟ್ಟು ತುಂಬ ಕಷ್ಟ ಆಯಿತು. ಯಾಕೆಂತ ಹೇಳಿದ್ರೆ ಇನ್ನೂ ನಡೆಯುವಂಥ ಕಾರ್ಯಕ್ರಮಗಳಿವೆ. ಹಾಗಂತೇಳಿ ಕುಟುಂಬದವ್ರದ್ದು ಅಥವಾ ಊರಿನವ್ರದ್ದು ಪ್ರಯತ್ನ ಇಲ್ಲ ಅಂಥೇಳಿ ಏನಲ್ಲ, ಅಲ್ಲಿ ದೈವದ ಒಂದು ಸ್ಥಳವನ್ನು ಉಳಿಸಲಿಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದೇವೆ. ಅಲ್ಲದೆ ಬೇರೆ ಬೇರೆ ರೀತಿಯ ಪ್ರಶ್ನಾಚಿಂತನೆಗಳು ನಡೆದು 2016ರಲ್ಲಿ ಒಂದು ಮೌಖಿಕ ಆದೇಶವನ್ನು ಕೊಟ್ಟಿದ್ದರು. ನೀವು ದೈವದ ಏನು ಪೂಜೆ ಪುರಸ್ಕಾರವನ್ನು ಮಾಡೋದಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದರು. ಆದರೆ ಇವತ್ತು ಅದಕ್ಕೆ ಮತ್ತೆ ತೊಂದರೆಯನ್ನು ಮಾಡ್ತಾ ಇದ್ದಾರೆ. 9 ವರ್ಷದ ನಂತರ ಮತ್ತೆ ನೆಲ್ಲಿದಡಿ ಗುತ್ತಿನ ಆ ದೈವಗಳ ಸಾನ್ನಿಧ್ಯಕ್ಕೆ ಒಂದು ರೀತಿಯಲ್ಲಿ ಅಪಾಯದ ತೂಗುಗತ್ತಿ ಬೀಸ್ತಾ ಇದೆ. ಹೀಗಾಗಿ ನಾವು ತುಳುನಾಡಿನ ಎಲ್ಲ ದೈವಾರಾಧಕರು ಮತ್ತು ಆಸ್ತಿಕ ಭಕ್ತರು ಇದರ ಬಗ್ಗೆ ಬಲವಾಗಿ ಅದರ ಬಗ್ಗೆ ಒಂದು ಹೋರಾಟವನ್ನು ಮಾಡಬೇಕು. ಯಾಕಂದರೆ MSEZನ ಈ ಒಂದು ಏನು ಆತುರದ ನಿರ್ಣಯ ಇದೆ, ಅವರು ಹಾಕಿದಂಥ ದುಡ್ಡನ್ನು ಕೂಡ ಆ ಕುಟುಂಬದವರು ಮುಟ್ಟಲಿಲ್ಲ, ನ್ಯಾಯಾಲಯ ಅವರ ಜೊತೆಗಿಲ್ಲ, ಸರ್ಕಾರ ಅವರ ಜೊತೆಗಿಲ್ಲ, ಜನಪ್ರತಿನಿಧಿಗಳು ಯಾರೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲೇನು ಬೆಂಬಲಕ್ಕೂ ನಿಲ್ತಾ ಇಲ್ಲ. ಆದರೂ ಕೂಡ ಕೇವಲ ದೈವದ ಬಲದಿಂದ ಅವರು ಇವತ್ತಿನವರೆಗೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇನ್ನು ಇಡೀ ತುಳುನಾಡಿನ ಎಲ್ಲ ಜನರು ಕೂಡ ಅವರ ಜೊತೆ ಹೋರಾಟಕ್ಕೆ ಕೈ ಜೋಡಿಸಬೇಕಾದಂಥ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.